ಓಕೆ, ಈಗ ಸತಾರ್ ಅಲ್ಲಿ ಏನಾದ್ರು ಪ್ರಯಾಣಿಕರನ್ನ ಮಾತಾಡಿಸುವಂತ ಪ್ರಯತ್ನ ಏನಾದ್ರು ಮಾಡಬಹುದಾ? ಅವರು ಯಾವತ್ತು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅಥವಾ ಇವತ್ತು ಕ್ಯಾನ್ಸಲ್ ಆಗಿದ್ದು ಅವ್ರಿಗೆ ಗೊತ್ತಿತ್ತಾ ಇಲ್ವಾ, ಅಥವಾ ಎಷ್ಟು ದಿನದಿಂದ ಅವ್ರು ಅಲ್ಲೇ ವೇಟ್ ಮಾಡ್ತಾರೆ, ಏನಾದ್ರು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಸತಾರ್? ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ನೀವು ಎಷ್ಟು ದಿನದಿಂದ क्या प्रॉब्लम तो है। मेरा फ्लाइट तो कल थक गया था, तो कल कैंसिल होके आज हुआ है। अभी भी डिले दिखा रहा है, कैंसिल तो नहीं हुआ, देखते हैं क्या होता है, बस इतना ही। थैंक यू। ಇಲ್ಲಿ ಪ್ರಯಾಣಿಕರಲ್ಲಿ ಒಂದಂತೂ ಗೊಂದಲ ಉಂಟಾಗಿದೆ. ಅಂದ್ರೆ ಒಂದು ಅವರಿಗೆ ಇವತ್ತು ಕೂಡ ಮತ್ತೆ ನಮ್ಮ ಸಮಸ್ಯೆ ಬಗೆಹರಿತ ಅನ್ನೋದ್ರಲ್ಲಿ ಸ್ಪಷ್ಟತೆ ಇಲ್ಲ. ಜೊತೆಗೆ ನಾವೇನಾದ್ರೂ ಮಾತಾಡಿದ್ರೆ ಈ ಒಂದು ಸಂದರ್ಭ ಇಲ್ಲಿರುವಂತಹ ಅಧಿಕಾರಿಗಳೇನಾದ್ರೂ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಒಳಗಿನಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಈ ಬಗ್ಗೆ ಮಾಧ್ಯಮಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲು ಕೂಡ ಇಲ್ಲಿ ಪ್ರಯಾಣಿಕರು ಕೂಡ ಹಿಂದೇಟನ್ನು ಕೂಡ ಆಗ್ತಾ ಇದ್ದಾರೆ. ಅದೇ ಎರಡು ಕಾರಣ ಅಂದ್ರೆ, ಒಂದು, ಈ ಮಾಧ್ಯಮದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಟೈಮ್ ನೀವೇ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಇದರಿಂದ ನಿಮ್ಗೇನೆ ಸಮಸ್ಯೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಮತ್ತೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಕೂಡ ಪ್ರಯತ್ನ ಬರ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನ ಮಾತಾಡೋರು ಕೂಡ ಹಿಂದೆಟಾಗ್ತಾ ಇದ್ದಾರೆ. ಬಟ್ ನಾಗೇಂದ್ರ ಬಾಬು, ಇಲ್ಲಿ ಸಮಸ್ಯೆ ಇವತ್ತು ಮತ್ತೆ ಉಲ್ಬಣಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 3-4 ದಿನದಿಂದಲೂ ಕೂಡ ಇದು ಸಂಚಾರದಲ್ಲಿ ವ್ಯತ್ಯಯ ಆಗಿರುವುದರಿಂದ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಮೆಸೇಜ್ ಹರಿದಾಡಿತ್ತು, ಇವತ್ತೆಲ್ಲಾ ರೀತಿಯ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶ ಹರಿದಾಡಿತ್ತು. ಈ ಹಿನ್ನೆಲೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂದ್ರೆ 4 ದಿನದಿಂದ ತಮ್ಮ ಸಂಚಾರವನ್ನು ಮೊಟಕುಗೊಳಿಸಿದಂತಹ ಪ್ರಯಾಣಿಕರು ಇವತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ಏರ್ಪೋರ್ಟ್ಗೆ ಬಂದಿದೆ. ಬಟ್ ಏರ್ಪೋರ್ಟ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವ್ಯವಸ್ಥೆ ಇವತ್ತು ಕೂಡ ಮಾಡಿಲ್ಲ. 2 ಕೌಂಟರ್ ಇದೆ, ಅದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಕೂಡ ಆಗದಂತಹ ಹಿನ್ನೆಲೆ ಈಗ ಪ್ರಯಾಣಿಕರ ದಟ್ಟಣೆ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ಓಕೆ, ಈಗ ಸತಾರ್ ಅಲ್ಲಿ ಏನಾದ್ರು ಪ್ರಯಾಣಿಕರನ್ನ ಮಾತಾಡಿಸುವಂತ ಪ್ರಯತ್ನ ಏನಾದ್ರು ಮಾಡಬಹುದಾ? ಅವರು ಯಾವತ್ತು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅಥವಾ ಇವತ್ತು ಕ್ಯಾನ್ಸಲ್ ಆಗಿದ್ದು ಅವ್ರಿಗೆ ಗೊತ್ತಿತ್ತಾ ಇಲ್ವಾ, ಅಥವಾ ಎಷ್ಟು ದಿನದಿಂದ ಅವ್ರು ಅಲ್ಲೇ ವೇಟ್ ಮಾಡ್ತಾರೆ, ಏನಾದ್ರು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಸತಾರ್? ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ನೀವು ಎಷ್ಟು ದಿನದಿಂದ क्या प्रॉब्लम तो है। मेरा फ्लाइट तो कल थक गया था, तो कल कैंसिल होके आज हुआ है। अभी भी डिले दिखा रहा है, कैंसिल तो नहीं हुआ, देखते हैं क्या होता है, बस इतना ही। थैंक यू। ಇಲ್ಲಿ ಪ್ರಯಾಣಿಕರಲ್ಲಿ ಒಂದಂತೂ ಗೊಂದಲ ಉಂಟಾಗಿದೆ. ಅಂದ್ರೆ ಒಂದು ಅವರಿಗೆ ಇವತ್ತು ಕೂಡ ಮತ್ತೆ ನಮ್ಮ ಸಮಸ್ಯೆ ಬಗೆಹರಿತ ಅನ್ನೋದ್ರಲ್ಲಿ ಸ್ಪಷ್ಟತೆ ಇಲ್ಲ. ಜೊತೆಗೆ ನಾವೇನಾದ್ರೂ ಮಾತಾಡಿದ್ರೆ ಈ ಒಂದು ಸಂದರ್ಭ ಇಲ್ಲಿರುವಂತಹ ಅಧಿಕಾರಿಗಳೇನಾದ್ರೂ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಒಳಗಿನಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಈ ಬಗ್ಗೆ ಮಾಧ್ಯಮಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲು ಕೂಡ ಇಲ್ಲಿ ಪ್ರಯಾಣಿಕರು ಕೂಡ ಹಿಂದೇಟನ್ನು ಕೂಡ ಆಗ್ತಾ ಇದ್ದಾರೆ. ಅದೇ ಎರಡು ಕಾರಣ ಅಂದ್ರೆ, ಒಂದು, ಈ ಮಾಧ್ಯಮದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಟೈಮ್ ನೀವೇ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಇದರಿಂದ ನಿಮ್ಗೇನೆ ಸಮಸ್ಯೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಮತ್ತೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಕೂಡ ಪ್ರಯತ್ನ ಬರ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನ ಮಾತಾಡೋರು ಕೂಡ ಹಿಂದೆಟಾಗ್ತಾ ಇದ್ದಾರೆ. ಬಟ್ ನಾಗೇಂದ್ರ ಬಾಬು, ಇಲ್ಲಿ ಸಮಸ್ಯೆ ಇವತ್ತು ಮತ್ತೆ ಉಲ್ಬಣಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 3-4 ದಿನದಿಂದಲೂ ಕೂಡ ಇದು ಸಂಚಾರದಲ್ಲಿ ವ್ಯತ್ಯಯ ಆಗಿರುವುದರಿಂದ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಮೆಸೇಜ್ ಹರಿದಾಡಿತ್ತು, ಇವತ್ತೆಲ್ಲಾ ರೀತಿಯ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶ ಹರಿದಾಡಿತ್ತು. ಈ ಹಿನ್ನೆಲೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂದ್ರೆ 4 ದಿನದಿಂದ ತಮ್ಮ ಸಂಚಾರವನ್ನು ಮೊಟಕುಗೊಳಿಸಿದಂತಹ ಪ್ರಯಾಣಿಕರು ಇವತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ಏರ್ಪೋರ್ಟ್ಗೆ ಬಂದಿದೆ. ಬಟ್ ಏರ್ಪೋರ್ಟ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವ್ಯವಸ್ಥೆ ಇವತ್ತು ಕೂಡ ಮಾಡಿಲ್ಲ. 2 ಕೌಂಟರ್ ಇದೆ, ಅದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಕೂಡ ಆಗದಂತಹ ಹಿನ್ನೆಲೆ ಈಗ ಪ್ರಯಾಣಿಕರ ದಟ್ಟಣೆ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ಓಕೆ, ಈಗ ಸತಾರ್ ಅಲ್ಲಿ ಏನಾದ್ರು ಪ್ರಯಾಣಿಕರನ್ನ ಮಾತಾಡಿಸುವಂತ ಪ್ರಯತ್ನ ಏನಾದ್ರು ಮಾಡಬಹುದಾ? ಅವರು ಯಾವತ್ತು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅಥವಾ ಇವತ್ತು ಕ್ಯಾನ್ಸಲ್ ಆಗಿದ್ದು ಅವ್ರಿಗೆ ಗೊತ್ತಿತ್ತಾ ಇಲ್ವಾ, ಅಥವಾ ಎಷ್ಟು ದಿನದಿಂದ ಅವ್ರು ಅಲ್ಲೇ ವೇಟ್ ಮಾಡ್ತಾರೆ, ಏನಾದ್ರು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಸತಾರ್?
ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ನೀವು ಎಷ್ಟು ದಿನದಿಂದ No, I don't know, sir. I don't know Kannada. क्या प्रॉब्लम तो है, मेरा फ्लाइट तो कल था किया था, तो कल कैंसिल होके आज हुआ है. अभी भी डिले दिखा रहा है, कैंसिल तो नहीं हुआ, देखते हैं क्या होता है. बस इतना ही. ಇಲ್ಲಿ ಪ್ರಯಾಣಿಕರಲ್ಲಿ ಒಂದಂತೂ ಗೊಂದಲ ಉಂಟಾಗಿದೆ. ಅಂದ್ರೆ ಒಂದು ಅವರಿಗೆ ಇವತ್ತು ಕೂಡ ಮತ್ತೆ ನಮ್ಮ ಸಮಸ್ಯೆ ಬಗೆಹರಿತಾ ಅನ್ನೋದ್ರಲ್ಲಿ ಸ್ಪಷ್ಟತೆ ಇಲ್ಲ. ಜೊತೆಗೆ ನಾವೇನಾದ್ರೂ ಮಾತಾಡಿದ್ರೆ ಈ ಒಂದು ಸಂದರ್ಭ ಇಲ್ಲಿರುವಂತಹ ಅಧಿಕಾರಿಗಳೇನಾದ್ರೂ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಒಳಗಿನಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಈ ಬಗ್ಗೆ ಮಾಧ್ಯಮಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲು ಕೂಡ ಇಲ್ಲಿ ಪ್ರಯಾಣಿಕರು ಕೂಡ ಹಿಂದೇಟನ್ನು ಕೂಡ ಆಗ್ತಾ ಇದ್ದಾರೆ. ಅದೇ ಎರಡು ಕಾರಣ ಅಂದ್ರೆ, ಒಂದು ಈ ಮಾಧ್ಯಮದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಟೈಮ್ ನೀವೇ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಇದರಿಂದ ನಿಮಗೇನೆ ಸಮಸ್ಯೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಮತ್ತೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಕೂಡ ಪ್ರಯತ್ನ ಬರ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನ ಮಾತಾಡೋರು ಕೂಡ ಹಿಂದೇಟಾಗ್ತಾ ಇದ್ದಾರೆ. ಬಟ್ ನಾಗೇಂದ್ರ ಬಾಬು, ಇಲ್ಲಿ ಸಮಸ್ಯೆ ಇವತ್ತು ಮತ್ತೆ ಉಲ್ಬಣಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 3-4 ದಿನದಿಂದಲೂ ಕೂಡ ಇದು ಸಂಚಾರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಮೆಸೇಜ್ ಹರಿದಾಡಿತ್ತು, ಇವತ್ತೆಲ್ಲಾ ರೀತಿಯ ಸಮಸ್ಯೆ ಬಗೆಹರಿತಾ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶ ಹರಿದಾಡಿತ್ತು. ಈ ಹಿನ್ನೆಲೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂದ್ರೆ 4 ದಿನದಿಂದ ತಮ್ಮ ಸಂಚಾರವನ್ನು ಮೊಟಕುಗೊಳಿಸಿದಂತಹ ಪ್ರಯಾಣಿಕರು ಇವತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ಬಟ್ ಏರ್ಪೋರ್ಟ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವ್ಯವಸ್ಥೆ ಇವತ್ತು ಕೂಡ ಮಾಡಿಲ್ಲ. 2 ಕೌಂಟರ್ ಇದೆ, ಅದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಕೂಡ ಆಗದಂತಹ ಹಿನ್ನೆಲೆ ಈಗ ಪ್ರಯಾಣಿಕರ ದಟ್ಟಣೆ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ಈ ಪ್ರಯಾಣಿಕರಲ್ಲಿ ಒಂದಂತೂ ಗೊಂದಲ ಉಂಟಾಗಿದೆ. ಅಂದ್ರೆ ಒಂದು ಅವರಿಗೆ ಇವತ್ತು ಕೂಡ ಮತ್ತೆ ನಮ್ಮ ಸಮಸ್ಯೆ ಬಗೆಹರಿತಾ ಅನ್ನೋದ್ರಲ್ಲಿ ಸ್ಪಷ್ಟತೆ ಇಲ್ಲ. ಜೊತೆಗೆ ನಾವೇನಾದ್ರೂ ಮಾತಾಡಿದ್ರೆ ಈ ಒಂದು ಸಂದರ್ಭ ಇಲ್ಲಿರುವಂತಹ ಅಧಿಕಾರಿಗಳೇನಾದ್ರೂ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಒಳಗಿನಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಈ ಬಗ್ಗೆ ಮಾಧ್ಯಮಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲು ಕೂಡ ಇಲ್ಲಿ ಪ್ರಯಾಣಿಕರು ಕೂಡ ಹಿಂದೇಟನ್ನು ಕೂಡ ಆಗ್ತಾ ಇದ್ದಾರೆ. ಅದೇ ಎರಡು ಕಾರಣ ಅಂದ್ರೆ, ಒಂದು ಈ ಮಾಧ್ಯಮದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಟೈಮ್ ನೀವೇ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಇದರಿಂದ ನಿಮಗೇನೆ ಸಮಸ್ಯೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಮತ್ತೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಕೂಡ ಪ್ರಯತ್ನ ಬರ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನ ಮಾತಾಡೋರು ಕೂಡ ಹಿಂದೇಟಾಗ್ತಾ ಇದ್ದಾರೆ. ಬಟ್ ನಾಗೇಂದ್ರ ಬಾಬು, ಇಲ್ಲಿ ಸಮಸ್ಯೆ ಇವತ್ತು ಮತ್ತೆ ಉಲ್ಬಣಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 3-4 ದಿನದಿಂದಲೂ ಕೂಡ ಇದು ಸಂಚಾರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಮೆಸೇಜ್ ಹರಿದಾಡಿತ್ತು, ಇವತ್ತೆಲ್ಲಾ ರೀತಿಯ ಸಮಸ್ಯೆ ಬಗೆಹರಿತಾ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶ ಹರಿದಾಡಿತ್ತು. ಈ ಹಿನ್ನೆಲೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂದ್ರೆ 4 ದಿನದಿಂದ ತಮ್ಮ ಸಂಚಾರವನ್ನು ಮೊಟಕುಗೊಳಿಸಿದಂತಹ ಪ್ರಯಾಣಿಕರು ಇವತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ಬಟ್ ಏರ್ಪೋರ್ಟ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವ್ಯವಸ್ಥೆ ಇವತ್ತು ಕೂಡ ಮಾಡಿಲ್ಲ. 2 ಕೌಂಟರ್ ಇದೆ, ಅದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಕೂಡ ಆಗದಂತಹ ಹಿನ್ನೆಲೆ ಈಗ ಪ್ರಯಾಣಿಕರ ದಟ್ಟಣೆ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ